ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಫ್ರೋಸ್ ಖಾನು. ನಮ್ಮ ರಾಜನಗರ ಕಾರ್ಪೊರೇಟರ್ ಆಸ್ಪಿರೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಒಂದು 15 ವರ್ಷದಿಂದ ನಮ್ಮ ಅಣ್ಣ ಕಾರ್ಪೊರೇಟರ್ ಆಗಿದ್ದರು. ಆಮೇಲೆ ಮಹಾಪೌರರಾಗಿ ನಮ್ಮ ಪುಷ್ಪಲತಾ ಅವರು ಸಹ ಇಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ವಾರ್ಡಲ್ಲಿ. ಇನ್ಮೇಲೆ ನಾನು ಒಂದು ಆಸ್ಪಿರೆಂಟ್ ಆಗಿ ಕೆಲಸ ಮಾಡ್ತೀನಿ. ಸುಮಾರು ವರ್ಷದಿಂದ ಸಾಹೇಬರು ಒಂದು ಡೈರೆಕ್ಷನ್ ಕೊಡ್ತಾಯಿದ್ದಾರೆ. MLA ತನ್ವೀರ್ ಸೇಠ್ ಸಾಹೇಬರು. ಅದೇ ಥರ ನಾವು ನಡ್ಕೊಂಡು ಬರ್ತಾಯಿದ್ದೀನಿ. ಜನ ಸಂಪರ್ಕ ಇರಲಿ, ಜನ ಕೆಲಸ ಕಾರ್ಯ ಇರಲಿ, ವಾರ್ಡ್ದು ಸಮಸ್ಯೆಗಳು ಇರಲಿ, ನೀರಿನ ಸಮಸ್ಯೆಗಳು ಇರಲಿ, UGD ಸಮಸ್ಯೆಗಳು ಇರಲಿ, ಏನು ಇದ್ರೂ 24x7 ಅಂತ ನಾನು ಮೊಬೈಲ್ ಮುಖಾಂತರ ಏನಿದ್ರೂ ಕಾಲ್ ಮಾಡಿದ್ದು ಇಮಿಡಿಯೇಟ್ ಮಿಡ್ನೈಟ್ ಏನೋ ಮಳೆ ಬಂದ್ರೂ ನಾನು ಹೋಗಿ ನಿಂತ್ಕೊಂಡು ಏನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದೀನಿ. ವೃತ್ತಿಯಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್? ಯಾವುದರಲ್ಲಿ? ಜೀವನ ಏನು ಮಾಡ್ತಾ ಇದ್ದೀರಾ ಸರ್? ಜೀವನದಲ್ಲಿ ನಾನು ಒಂದು ಬಿಸ್ನೆಸ್ ಅಂತ ಐತೆ ನಂದು. ಬಿಸ್ನೆಸ್ಸಲ್ಲಿ ನನ್ನ ಬಿಸ್ನೆಸ್ ಒಂದು ಸಂಪಾದನೆ ಒಂದು ವ್ಯವಹಾರ ಐತೆ. ಬಿಸ್ನೆಸ್ ಸಹ ಮಾಡ್ತಾಯಿದ್ದೀನಿ. ಅದು ಒಂದು ಕಡೆ ನಡೀತಿದೆ. 90% ನಾನು ಜನಕ್ಕೋಸ್ಕರ ನಾನು ಇಲ್ಲಿ ವಾರ್ಡಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್. ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಆದರು. ತನ್ವೀರ್ ಸೇಠ್ಗೆ ಯಾಕೆ ನೀವು ಮಿನಿಸ್ಟರ್ ಪೋಸ್ಟು ಬೇಕು ಅಂತ ಕೇಳ್ತಾ ಇದ್ದೀರಾ ಸರ್? ನಾನು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಅವರು ಮೊದಲೇ ಒಂದು 2.5 ವರ್ಷ 6 ತಿಂಗಳು ಮುಂಚಿತವಾಗಿ ಅವರು ಆಗಬೇಕಿತ್ತು. ಆಗಿದ್ದಾರೆ. ನನಗೆ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಯಾಕೆ ಕೊಡಲ್ಲ ಅಂತ ನಾನು ನಿಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ. ಏನಕ್ಕೆ ಕೊಡಲ್ಲ ಅವ್ರಿಗೆ? ಅಲ್ಪಸಂಖ್ಯಾತರ ಮುಖಂಡರು ಅಂತ ಕೊಡೋಲ್ಲ, ಅಥವಾ 6 ಬಾರಿ ಗೆದ್ದಿರೋದು ಅಂತ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಬಿಟ್ಟು ಯಾವ ಪಕ್ಷಕ್ಕೂ ಹೋಗಿಲ್ಲ ಅಂತ ಕೊಡ್ತಾ ಇಲ್ಲ. ಅಥವಾ ನೀವು ಅವ್ರ ತಾತಯಿಂದ ಅವ್ರ ತಂದೆಯಿಂದ ಇಡೀ ವಂಶ ಅವರೆಲ್ಲ ಜನಕ್ಕೋಸ್ಕರ ಇಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ಅಂದರೆ ಒಬ್ಬರೇ, ಯಾರು ತಾತ ಅವ್ರ ಅಜಿ ಸೇಠ್ ಅವರು, ತಂದೆ, ಅದಾದಮೇಲೆ ಇವರು ತನ್ವೀರ್ ಸೇಠ್ ಅವರು. ಇಡೀ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಮುಖಂಡ ಯಾರು ಅಂದ ತಕ್ಷಣ ತನ್ವೀರ್ ಸೇಠ್ ಅಂತ ಜ್ಞಾಪನ ಬರುತ್ತೆ. ಅವರ ಏನಕ್ಕೆ ನೀವು ಕೊಡ್ತಾಯಿಲ್ಲ ಕೇಳಬೇಕಾ? ನಾವು ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೋಬೇಕಾ? ಅಲ್ಪಸಂಖ್ಯಾತರು ಎಲ್ಲ ಜನಾಂಗಕ್ಕೆ ಅವರು ಸೀಮಿತವಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಭೇದ ಭಾವ ಇಲ್ಲ ಅವ್ರ ಹತ್ರ. ನೀವೇನಕ್ಕೆ ಕೊಡ್ತಾಯಿಲ್ಲ ಅಂತ ನಾನು ನಿಮ್ಮ ಮುಖಾಂತರ ಕೇಳೋಕ್ಕೆ ಬಯಸ್ತೀನಿ ಸರ್. ಅಲ್ಪಸಂಖ್ಯಾತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತಾರ ಅಂತ ನಾನು ಅದೇ ಕೇಳೋಕ್ಕೆ ನಿಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಅಲ್ಪಸಂಖ್ಯಾತರು 99% ನಿಮಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವೋಟ್ ಹಾಕಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಕೇಳಿ ಪಡೆದೇನು ಏನಿಲ್ಲ. ನೀವು ಕೊಡಬೇಕು, ಅದು ನಿಮ್ಮ ಕರ್ತವ್ಯ. ನಾವು ಒಂದು ನಮ್ಮ ಮುಖಂಡರುಗಳಿಗೆ ನಮ್ಮ ಕಾಂಗ್ರೆಸ್ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ನಾನು ಏನು ಕೇಳ್ತೀನಿ, ನಮ್ಮ ಹರಿಪ್ರಸಾದ್ ಸರ್ಗೆ ನಾವು ಖುದ್ದಾಗಿ ನಾವು ಹೋಗಿ ಮೀಟ್ ಮಾಡಿದ್ದೀವಿ. ನೆನ್ನೆ ಬೆಂಗಳೂರು ಸಹ ಹೋಗಿದ್ವಿ. ಅಷ್ಟೊಂದು ಪರದಾಡಬೇಕಾ ನಾವು ಮಂತ್ರಿ ಸ್ಥಾನ ಕೇಳೋಕ್ಕೆ? ಯಾಕೆ 2 ಸತಿ ಅವ್ರು ನಿಭಾಯಿಸಿಲ್ಲ. ಅವರು ಒಂದು ಕರಪ್ಷನ್ ಇಲ್ಲ ಅವ್ರ ಹತ್ರ. ಒಂದು ಕರಪ್ಷನ್ ನೀವು ED ಇರಲಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ದು ಮೂಢ ಹಗರಣೆಯಲ್ಲಿ ಯಾವುದರ ಭಾಗಿಯಾಗಿದ್ದಾರೆ ಅವರು ಸತ್ಯ ಇದು ನೀಟಾಗಿ ಅವರು 2 ಇದು ಮಾಡಿದ್ದಾರೆ. ಅದು ಮಂತ್ರಿಯನ್ನು ನಿಭಾಯಿಸಿದ್ದಾರೆ. ಅಂತೆ ವ್ಯಕ್ತಿಗೆ ನೀವು ಕೊಡಲ್ಲ ಅಂದ್ರೆ ಹೆಂಗೆ ಅಂತ ನಾನು ನಿಮ್ಮ ಮುಖಾಂತರ ಕೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮದ್ರಲ್ಲೇ ಇದ್ರು ಜೊತೆಲಿ. ಅವಾಗ್ಲೂ ಕೂಡ ಇದೇ ರೀತಿ ತನ್ವೀರ್ ಸೇಠ್ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಬೇಕು ಅಂತ ಹೇಳಿ ಸುಮಾರು ಹೋರಾಟಗಳಾಗ್ತು. ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಈಗ ಮತ್ತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ತಾವು ಕೇಳ್ತಾ ಇದ್ರೆ ಸರ್ ಅದೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ನಮಗೆ ಕೊಟ್ಟಿಲ್ಲ. 3 ಜನ ಮುಸ್ಲಿಂ ಕಮ್ಯುನಿಟಿ ಕೊಟ್ಟರು. ಎಲ್ಲ ಒಂದು ತೃಪ್ತಿ ಬಂತು, ಬಿಡಿ ಆಯಿತು ಅಂತ ಇದು ಮಾಡಿದ್ವಿ. 3 ವರ್ಷ ಆಗಿತ್ತು. ಇನ್ನೂ 2 ವರ್ಷ ಆಡಳಿತ ಇದೆ. 2 ವರ್ಷದಲ್ಲಿ ನೀವು ಕೊಟ್ಟಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮುಸ್ಲಿಂ ಕಡೆಯಿಂದ ನೋಡಿ ಸರ್, ಒಂದೇ ಮುಸ್ಲಿಂ ಜನಾಂಗಕ್ಕೆ ಸೀಮಿತ ಇಲ್ಲ. ನಮ್ಮ ತನ್ವೀರ್ ಸೇಠ್ ಸಾಹೇಬರು ಎಲ್ಲ ಜನಾಂಗಕ್ಕೆ ಸೀಮಿತವಾಗಿದ್ದಾರೆ. ಎಲ್ಲರೂ ಒಕ್ಕಲಿಗ ಕಮ್ಯುನಿಟಿ ಅವ್ರ ಜೊತೆ ಇದ್ದಾರೆ, ಲಿಂಗಾಯತ ಅವ್ರ ಜೊತೆ ಇದ್ದಾರೆ, ಮತ್ತು ನಮ್ಮ SC ST ಇರಲಿ, ನಮ್ಮ ಮುಸ್ಲಿಂ ಜನಾಂಗ ಕ್ರಿಶ್ಚಿಯನ್ ಕಮ್ಯುನಿಟಿ ಇರಲಿ, ಎಲ್ಲರೂ ಜೊತೆ ಇದ್ದಾರೆ. ಸುಮಾರು ಅಲ್ಲಿ ನಿನ್ನೆ ನಾವು ಹೋಗಿ ಬೆಂಗಳೂರಲ್ಲಿ ಹರಿಪ್ರಸಾದ್ ಸರ್ಗೆ ಹೋಗಿ ಮೀಟ್ ಮಾಡಿದ್ದೀವಿ. ಸುಮಾರು ಒಂದು 150-200 ಜನ ಹೋಗಿ ಅಲ್ಲಿ ನಾನು 4-5 ಕಾರು 2 ಬಸ್ಸು ಎಲ್ಲ ಹೋಗಿದ್ದೀವಿ. ನಾನೇ ಹೋಗಿ ಮಾತಾಡ್ಕೊಂಬಂದೆ. ಏನಿಲ್ಲ, ಅವರು ನಮ್ಮೆಲ್ಲ ಹರಿಪ್ರಸಾದ್ ಹೇಳಿರೋದು ನಾವೆಲ್ಲ ಅದೇ ಥರ ಇದು ಮಾಡಿದ್ದೀವಿ. ತನ್ವೀರ್ ಸೇಠ್ಗೆ ಆಗಬೇಕಂತ ನಾವು ನಮ್ಮ ಇಚ್ಛೆ ಇದೆ. ನೋಡವ ಹೈಕಮಾಂಡ್ಗೆ ನಾನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಈ ಭಾಗದ 11ನೇ ವಾರ್ಡ್ ಸಮಾಜ ಸೇವಕರಾಗಿದ್ದೀರಾ, ಮತ್ತೆ ನಗರ ಪಾಲಿಕೆಗೆ ಚುನಾವಣೆಗೆ ಅಸ್ಪೆಂಟ್ ಆಗಿದ್ದೀರಾ. ಏನು ಹೇಳಕ್ಕೆ ಹೇಳ್ತೀರಾ ಈ ಕಾರ್ಯಕರ್ತರಿಗೆ? ಸರ್ ನಿಮ್ಮ ಮುಖಾಂತರ ಎಲ್ಲ ಜನಾಂಗಕ್ಕೆ ಏನಿಲ್ಲ,
ನಾವೆಲ್ಲ ಒಗ್ಗಟ್ಟಾಗಿ ಮೈಸೂರು ಒಂದು ಹೆಮ್ಮೆಯ ಸಿಟಿ. ನಮ್ಮ ಮೈಸೂರಿಗೆ ನಾವು ಎಲ್ಲ ಸೇರ್ಕೊಂಡು ನಾವು ಕ್ಲೀನಾಗಿ ಮಾಡಿಕೊಂಡ್ರೆ, ನಮ್ಮ ಗಲ್ಲಿ ಕ್ಲೀನ್ ಮಾಡಿಕೊಂಡ್ರೆ, ಮತ್ತು ನಾವು ಏನು ನಡೀತಾ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಏನಾದ್ರು ನಡೆದ್ರೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ನಿಮಗೆ ಸಹಕಾರ ಇದೆ. ಮತ್ತು 112 ಒಂದು ಕಾಲ್ ಮಾಡ್ಬೋದು. ಏನಾರ ಹೆಚ್ಚು ಕಡಿಮೆ ನಿಮ್ಮ ಗಲೀಜು ಇದು UGD ಸಮಸ್ಯೆ ಇದ್ದರೆ ನಮ್ಮ ಕಾಲ್ ಮಾಡ್ಬೋದು. ಇಲ್ಲ ಟೂಲ್ ಫ್ರೀ ನಂಬರ್, ಅದು ಕಾರ್ಪೊರೇಷನ್ ಟೂಲ್ ಫ್ರೀ ನಂಬರ್ ಬೇರೆ ಇದೆ. ನೀವೆಲ್ಲ ಗಲ್ಲಿ ನೀವು ಕ್ಲೀನ್ ಮಾಡ್ಕೊಂಡು ಮೈಸೂರು ಸಿಟಿ ಕ್ಲೀನ್ ಆಗುತ್ತೆ. ನಮಗೆ ಮೈಸೂರು ಸಿಟಿ ಕ್ಲೀನ್ ಆದರೆ ನಮ್ಮ ಇದು ಮೈಸೂರಲ್ಲಿ ನಮ್ಮೊಂದು ಹೆಮ್ಮೆ ಸಿಟಿ, ಮೈಸೂರು ಕ್ಲೀನ್ ಸಿಟಿ ಅಂತ ಒಂದು ಅವಾರ್ಡ್ ಸಿಗತ್ತೆ. ಇದೇ ಥರ ನಡೆಸ್ಕೊಂಡು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಿಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಸರ್.